ಮಾಟ ಮಂತ್ರ ಮಾಡ್ಸರಿಗೆ ಒಂದೆರಡು ಮಾತು. ಈ ಮಾಟ ಮಂತ್ರ ಮಾಡ್ಸೋ ಬದಲು ನಿಮ್ಮ ಹೆಂಡ್ರುಗಳ್ನ ಕರ್ಕೊಂಡೋಗ್ಬಿಟ್ಟು ಮಂತ್ರವಾದಿಗೆ ತಲೆ ಹಿಡೀರಿ. ನಿಮ್ಮ ಗಂಡಗಳ್ನ ಕರ್ಕೊಂಡೋಗ್ಬಿಟ್ಟು ಆ ಮಂತ್ರವಾದಿ ತೀರಿಗೆ ತಲೆ ಹಿಡೀರಿ. ಅವಾಗಲಾದ್ರೂ ನಿಮಗೆ ಬುದ್ಧಿ ಬರುತ್ತೇನೋ. ನೀವು ಮಾಟ ಮಂತ್ರ ಮಾಡಿಸ್ತೀರಾ, 4 ದಿನ ಅಷ್ಟೇ ಆದರೂ ಪ್ರಭಾವ. 4 ದಿನ ಇರ್ಬೋದು, 15 ದಿವಸ ಇರ್ಬೋದು, 1 ತಿಂಗಳಿರ್ಬೋದು. ಮತ್ತೆ ರಿಟರ್ನ್ ಕರ್ಮ ನಿಮಗೆ. ಅದು ಯಾವ್ಯಾವ ರೇಂಜಿಗೆ, ನೀವು ಯಾವ್ಯಾವ ರೇಂಜಿಗೆ ಅವ್ರಿಗೆ ಮಾಟ ಮಾಡಿಸಿರ್ತೀರೋ ಅದೇ ರೇಂಜಿಗೆ ರಿಟರ್ನ್ ಆಗುತ್ತೆ. ಅವ್ರು 1ರಷ್ಟು ಅನುಭವಿಸಿದ್ರೆ ನೀವು 2ರಷ್ಟು ಅನುಭವಿಸ್ತೀರ. 2ರಷ್ಟು ಅನುಭವಿಸ್ತೀರ. ಅದು ಯಾವ್ಯಾವ ರೇಂಜಿಗೆ, ಕೆಳಗಡೆ ಸೀಟ್ ಕೊಯ್ಸ್ಕೊಂತೀರ, ಮೈ ತುಂಬ ರೋಗ ಹಚ್ಚಿಸ್ಕೊಂತೀರ, ಲಕ್ಕ ಹೊಡ್ಸ್ಕೊಂತೀರ, ತಿನ್ನಕ್ಕೆ ಅನ್ನ ಇರಲ್ಲ, ಕೈ ಸಹ ಇರಲ್ಲ, ಮಾತಾಡೋಕ್ಕೆ ಬಾಯಿ ಇರಲ್ಲ. ಆ ರೇಂಜಿಗಾಗುತ್ತೆ ನಿಮಗೆ. ಆಮೇಲೆ ಮದುವೆ ವಯಸ್ಸಿಗೆ ಬಂದಿರೋ ಗಂಡು ಮಕ್ಳಿಗೆ ಹೆಣ್ಣು ಸಹ ಕೊಡಲ್ಲ. ಯಾಕಂದರೆ ಮಾಟ ಮಂತ್ರ ಮಾಡೋ ಮನೆ ನಾವು ಯಾಕಪ್ಪ ಹೆಣ್ಣು ಕೊಡೋಣ, ನಾವ್ಯಾಕಪ್ಪ ಅಂತರ್ಮನೆಯಿಂದ ಹೆಣ್ಣು ತರೋಣ ಅಂತ ಹೇಳ್ತಾರೆ. ನಾಳೆ ನೀವು ಭಿಕ್ಷೆ ಬೇಡ ಅಂತ ಸಂದರ್ಭ ಬಂದರೂ ಸಹ ನಿಮಗೆ ಯಾರೂ ಅನ್ನ ಹಾಕಲ್ಲ. ಮಾಟ ಮಂತ್ರ ಮಾಡೋರ ಮನೆಗೆ ನಾವೇಕೆ ಅನ್ನ ಹಾಕೋಣ ಅಂತ ಹೇಳ್ತಾರೆ. ಬೇಕಾ ನಿಮಗೆ ಎದ್ದೆಲ್ಲ? ಅಯ್ಯ ನಿಮ್ಮ ಮುಖಗಳು ಇಷ್ಟು ಮತ್ತು ರಿಟರ್ನ್ ನಿಮಗೆ ಬಂದ್ಬಿಡುತ್ತೆ. ಅಲ್ಲಿ ಲುಚ್ಚಿಬಿಡ್ತಾ ಇದೆ. ಹುಷಾರಾಗಿರ್ರಿ, ಬೇಡ ಬಿಟ್ಟಾಕಿ, ಚೆನ್ನಾಗಿರ್ರಿ. ನಿಂಬೆಹಣ್ಣು ಏನಾರು ಇದ್ದರೆ ನಿಮ್ಮ ಮನೆಯಲ್ಲಿ ರಸ ಹಿಂಡ್ಕೊಂಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ. ಆ ನಿಂಬೆಹಣ್ಣುಗಳ್ನ ತಗೊಂಡೋಗ್ಬಿಟ್ಟು ಅವನ ಮಂತ್ರವಾದಿ, ಅವನ ದುಡ್ಡಿಗೋಸ್ಕರ ಅವನು ಉದ್ಧಾರ ಆಗ್ತಾನೆ. ಮಂತ್ರವಾದಿ ಅವನು ಉದ್ಧಾರ ಆಗ್ತಾನೆ, ನೀವು ಹಾಳಾಗೋಗ್ತೀರ. ನಿಮಗೇನು ಪ್ರಯೋಜನ ಇಲ್ಲ. ಮಂತ್ರವಾದಿ ಪ್ರಯೋಜನ. ಅವನು ನಿಮ್ಮ ಹತ್ರ ದುಡ್ಡು ಕಿತ್ತು ಅವನು ಉದ್ಧಾರ ಆಗ್ತಾನೆ. ನೀವು ಈ ಕಡೆ ದುಡ್ಡು ಕೊಟ್ಟು ನೀವು ಹಾಳಾಗೋಗ್ತೀರ. 4 ದಿನ ನೀವು ಮಾಡಿಸ್ಬಿಟ್ಟು ಚೆನ್ನಾಗಿರ್ತೀರ. ಮತ್ತೆ ರಿಟರ್ನ್ ಬರುತ್ತಾ? ಅದು ಕಷ್ಟ ನೀವು ಅನುಭವಿಸ್ಬೇಕಾ? ಬೇಡ ಬಿಟ್ಟಾಕಿ. ಯಾಕೆ ಬೇಕು? ದೇವರೊಬ್ಬ ಇದ್ದಾನೆ. ಅವನ ಮಂತ್ರ ಹೇಳ್ಕೊಂಡು ಚೆನ್ನಾಗಿರ್ರಿ. ಯಾರೇನು ಹಾಳಾಗೋದೇನು ಬೇಕಾಗಿಲ್ಲ. ಈ ಕಡೆ ಅಕ್ಕನ ಮೇಲೆ ಮಾಡಿಸೋದು, ಅಕ್ಕನ ಮಗಳ ಮೇಲೆ ಮಾಡಿಸೋದು, ತಂಗಿ ಮೇಲೆ ಮಾಡಿಸೋದು, ಈಗ ತಮ್ಮರ ಮೇಲೆ ಮಾಡಿಸೋದು, ಅವ್ರ ತೋಟದಲ್ಲೆಲ್ಲ ನಿಂಬೆಹಣ್ಣು ಬಿಸಾಕೋದು. ನಿಮ್ದೆಷ್ಟಿದೆ ಅಷ್ಟು ತೊಳ್ಕೊಳ್ರಿ. ಯಾಕೆ ಬೇಕು ನಿಮಗೆ? ಈಗ ನೀವು ಮಾಡಿರೋ ಮೋಸನೇ ಬೇಜಾನೈತಿ. ಒಂದೊಂದೊಂದು ಭಗವಂತ ಇದ್ದಾನು ತೆಗಿತಾನೆ.